ಈ ಬಾರ್ ಇಲ್ಲಿ ಓಪನ್ ಆಗ್ತೈತೆ ಅಂತ ಗುಮಾನಿ ನಮಗೆ ಒಂದು 4-5 ತಿಂಗಳಿಂದನೂ ಗೊತ್ತಿತ್ತು. ಯಾಕೆ ಅಂತ ಹೇಳಿದ್ರೆ ನಿಮ್ಗೊಂದು ಇನ್ನೊಂದು ವಿಷಯ ಇಲ್ಲಿ ಗೊತ್ತಿಲ್ಲ. ಸುಶಿಕ್ಷಿತರು ಮತ್ತೆ ಜಡ್ಜ್ಗಳು ಇರ್ತಕ್ಕಂಥ ಎ ಸೆಕ್ಟರಲ್ಲಿ ನಿಮಗೆ ಗೊತ್ತಿಲ್ಲ ಬಾರ್ ಓಪನ್ ಆಯ್ತು. ಒಂದು ಸೊಲ್ಲೆತ್ತಿಲ್ಲ ಜನ ಅಲ್ಲಿ. ಎ ಸೆಕ್ಟ್ರು ಅಲ್ಲಿ ಅತಿ ಹೆಚ್ಚು ಬುದ್ಧಿವಂತರು, ಅತಿ ಹೆಚ್ಚು ಶ್ರೀಮಂತರು, ಅತಿ ಹೆಚ್ಚು ಶಿಕ್ಷಿತರು ಇರ್ತಕ್ಕಂಥ ಜಾಗದಲ್ಲಿ ಬಾರ್ ಓಪನ್ ಆದಾಗ ಯಾರು ಸೊಲ್ಲೆತ್ತಿಲ್ಲ. ಅವತ್ತೇ ನಾನು ಹೇಳಿದೆ, ಇವತ್ತು ಬಾರ್ ಅಲ್ಲಿ ಓಪನ್ ಆಗಿದೆ, ನಾಳೆ ದಿನ ಯಲಹಂಕ ಮುನ್ಸಿಪಾಲಿಟಿ ಮುಂದೆ ಬಾರ್ ಓಪನ್ ಆಗಿಲ್ಲ ಅಂದ್ರೆ ನಾನು ಅರ್ಧ ಮೀಸೆ ಬಡ್ಸ್ಕೊತೀನಿ. ನೋಡಿ ಇವತ್ತು ಇಲ್ಲಿ ಬಂದು ಓಪನ್ ಆಗಿದೆ. ಯಾವುದು ಶಾಶ್ವತ ಅಲ್ಲ, ಕಂಬ ಅಲ್ಲಾಡ್ತದೆ, ಅಲ್ಲಾಡ್ಸೋರು ಬೇಕು. ಈ ಬಾರಿ ಇಲ್ಲಿ ಓಪನ್ ಆಗೈತೆ, ಇಲ್ಲಿಂದ ತೊಲಗಿಸೋದು ಎಷ್ಟು ಸಲೀಸು ಅನ್ನೋದು ಇಲ್ಲಿನ ಜನಗಳ ಶಕ್ತಿ ಗೊತ್ತು. ಒಂದ್ ಕಾಲದಲ್ಲಿ ವಲಯ ಕಚೇರಿ ಇಲ್ಲಿಂದ ಬ್ಯಾಟ್ರ ಬರ್ಕ್ ಹೋಗ್ತದೆ ಅಂದ್ರೆ ಕೇಕ್ ಹಾಕೊಂಡು ನಕ್ಕಿದ್ರು. ಅಮರನಾಥ ಉಪವಾಸ ಕುತ್ಕೊಂಡ್ರಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು. ಅವತ್ತು ನಮ್ಮನ್ನ ಬೆಂಬಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಶಾಸಕರಾದ್ರು ಅಂತ ಹೋರಾಟ ಮಾಡಿದ್ವಿ ನಾವು. ಇದು ಯಾವ ಲೆಕ್ಕನೂ ಇಲ್ಲ ಈ ಬಾರ್ ನಮ್ಗೆ. ಈ ಬಾರು ನಾವೆಲ್ಲ ಹೋರಾಟ ಮಾಡಕ್ಕಿಂತ ಮುಂಚೆ ಇಲ್ಲಿಂದ ತೊಲಗಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಈ ಹೋರಾಟ ಮುಂದಿನ ರಾಜಕೀಯಕ್ಕೆ ಬುನಾದಿ ಆಗ್ತದೆ ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳ್ತೀನಿ. ಯಾವ ರೀತಿ ರಾಜಕೀಯ ಬುನಾದಿ ಸರ್? ಈ ಹೋರಾಟ ನಿಜ ಖಂಡಿತ ಎಲ್ಲಾರು ಒಂದ್ ಕಡೆ ಹೋರಾಟ ಮಾಡಿ ಎಲ್ಲ ಒಂದ್ ಕಡೆ ಜನಗಳಿಗೆ ಕೆಟ್ಟದಾಗ್ತೈತೆ ಅಂದ್ರೆ ಎಲ್ಲರೂ ಸೇರ್ಕೊಂತಾರೆ. ಏನೋ ಒಂದು ಇಲ್ಲಿ ಕೆಟ್ಟದಾಗ್ತೈತೆ ಅಂತ. ಅದು ಇನ್ನೊಂದಕ್ಕೆ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ BBMP ಚುನಾವಣೆಗೆ, GBA ಚುನಾವಣೆಗೆ ಎಲ್ಲ ಒಂದ್ ಕಡೆ ದಾರಿ ಆಗ್ತದೆ ಅಂತ ನಾನು ಯಾವ್ದೋ ಒಂದು ದೂರದೃಷ್ಟಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಮುಂಚೆನೆ ಗೊತ್ತಾಯ್ತು ಅಂತ ಗೊತ್ತಾಯ್ತಲ್ವ ನಿಮ್ಗೆ? ಎ ಸೆಕ್ಟರ್ ಅಲ್ಲಿ ಯಾವಾಗ ಓಪನ್ ಆಯ್ತೋ ಅದಕ್ಕೂ ಯಾರು ಮಾತಾಡಿಲ್ಲ. ಮತ್ತೆ ಯಾಕೆ ಯಲಹಂಕ ಮುನ್ಸಿಪಾಲಿಟಿ ಮುಂದೆ ಓಪನ್ ಆಗ್ತದೆ ಅಂತ ಅವತ್ತೇ ನಾನು ಅನ್ಕೊಂಡಿದ್ದೆ. ಬಂದೇ ಬಿಡ್ತಲ್ಲ, ಮುನ್ಸಿಪಾಲಿಟಿ ಅನಂತ ದೂರದಲ್ಲಿ ಇರೋದು. ಥ್ಯಾಂಕ್ ಯು ವೆರಿ ಮಚ್.